ಸರ್, ಈಗ ಗೃಹಲಕ್ಷ್ಮಿ ಹಣ ಸೆಟ್ಲ್ ಆಯ್ತು. ಗೃಹಲಕ್ಷ್ಮಿ ಹಣ ಇಲ್ಲ, ಫೆಬ್ರವರಿ ಮಾರ್ಚ್ ಬಿಡುಗಡೆ ಆಗಿಲ್ಲ. ಅದೇ ಯಾವಾಗ ಬಿಡುಗಡೆ ಮಾಡ್ತೀವಿ ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ. ಯಾಕಂದ್ರೆ ಬಿಜೆಪಿ ಅದನ್ನ ಟಾರ್ಗೆಟ್ ಮಾಡ್ತಾ ಇದೆ. ಏನು ಬಿಜೆಪಿ ಟಾರ್ಗೆಟ್? ಅವ್ರೇನು ಅವ್ರು ಕೊಡ್ತಾ ಇದ್ದಾರಾ? ಯಾರಪ್ಪ ಅವರು? ಯಾರ್ರೀ ಅವರು? ಮಲಿಯೂರು ಸೋಮಯ್ಯ. ನಾವು ದುಡ್ಡಿಲ್ದೇ ಈಗ 10 ತಿಂಗಳು ಇಲ್ಲಿವರೆಗೆ ಸುಮಾರು 23 ತಿಂಗಳು ಕೊಟ್ಟಿದ್ದೀವಿ. ದುಡ್ಡಿಲ್ಲೇ ಕೊಡೋಕ್ಕಾಗುತ್ತಾ? ಯಾರಪ್ಪ ಹೆಂಗೆ ಲಪ್ಟಾಯಿಸೋಕ್ಕಾಗುತ್ತೆ? ಅವ್ರ ಅಕೌಂಟ್ಗೆ ಹೋಗೋದು ಕಣೆ, ಲಪ್ಟಾಯಿಸೋ ಪ್ರಶ್ನೆನೇ ಇಲ್ಲ. ಕೇಳ್ರಿ, ಅವ್ರು ಹೇಳೋದು ನೀ ಕೇಳೋನು ಎಂತೇವನು? ಮತ್ತೆ ಅವ್ರ ಅಕೌಂಟ್ಗೆ ಹೋದ್ಮೇಲೆ ಲಪ್ಟಾಯಿಸೋದು ಎಲ್ಲಿ ಬರ್ತದೆ? ಕೇಳಪ್ಪ ಇಲ್ಲಿ, ಅವ್ರ ಅಕೌಂಟ್ಗೆ ಹೋದ್ಮೇಲೆ ಲಪ್ಟಾಯಿಸೋದು ಎಲ್ಲಿ ಬರ್ತದೆ? ಸರ್, ಅವರು ಫೆಬ್ರವರಿ ಮಾರ್ಚ್ ಮಾತ್ರ ಕೊಟ್ಟಿಲ್ಲ, ಏಪ್ರಿಲ್ ಇಂದ ಕೊಟ್ಟಿದ್ದಾರೆ. ಫೆಬ್ರವರಿ ಮಾರ್ಚ್ ಗ್ಯಾಪ್ ಇದೆ, ಅದನ್ನ ತಗೊಂಡಿದ್ದಾರೆ ಅನ್ನುವಂತ ಅರ್ಥದಲ್ಲಿ ಮಾತಾಡ್ತಾರೆ. ಇಲ್ಲ, ಯಾರು ತಗೊಳಕ್ಕಾಗಲ್ಲ, ಬಿಡುಗಡೆನೇ ಮಾಡಿಲ್ಲ. ಶಾಂತಿ ಕಾಪಾಡಲಿಕ್ಕೋಸ್ಕರವಾಗಿ, ಭ್ರಾತೃತ್ವ ಕಾಪಾಡಲಿಕ್ಕೋಸ್ಕರವಾಗಿ ಇಂಥ ಒಂದು ಮಸೂದೆಯನ್ನು ತರ್ತಾ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಏಡ್ ಸ್ಪೀಚ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಅದನ್ನು ನಿಷೇಧ ಮಾಡಲಿಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ಮತ್ತೆ ಜೆಡಿಎಸ್ ಅಂದರೆ ಬಿಜೆಪಿಯವರು ಪ್ರಚೋದನೆ ಭಾಷಣ ಮಾಡ್ತಾ ಇದ್ದಾರೆ ಅಂತ ಅದರ ಅರ್ಥ ಅಲ್ವಾ? ಸರ್, ಈಗ ಗೃಹಲಕ್ಷ್ಮಿ ಹಣ ಸೆಟ್ಲ್ ಆಯ್ತು. ಗೃಹಲಕ್ಷ್ಮಿ ಹಣ ಇಲ್ಲ, ಫೆಬ್ರವರಿ ಮಾರ್ಚ್ ಬಿಡುಗಡೆ ಆಗಿಲ್ಲ. ಅದೇ ಯಾವಾಗ ಬಿಡುಗಡೆ ಮಾಡ್ತೀವಿ? ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ. ಯಾಕಂದ್ರೆ ಬಿಜೆಪಿ ಅದನ್ನ ಟಾರ್ಗೆಟ್ ಮಾಡ್ತಾ ಇದೆ. ಏನು ಬಿಜೆಪಿ ಟಾರ್ಗೆಟ್? ಅವ್ರೇನು ಅವ್ರು ಕೊಡ್ತಾ ಇದ್ದಾರಾ? ಯಾರಪ್ಪ ಅವರು? ಯಾರ್ರೀ ಅವರು? ಮಲಿಯೂರು ಸೋಮಯ್ಯ. ನಾವು ದುಡ್ಡಿಲ್ದೇ ಈಗ 10 ತಿಂಗಳು ಇಲ್ಲಿವರೆಗೆ ಸುಮಾರು 23 ತಿಂಗಳು ಕೊಟ್ಟಿದ್ದೀವಿ. ದುಡ್ಡಿಲ್ಲೇ ಕೊಡೋಕ್ಕಾಗುತ್ತಾ? ಯಾರಪ್ಪ ಹೆಂಗೆ ಲಪ್ಟಾಯಿಸೋಕ್ಕಾಗುತ್ತೆ? ಅವ್ರ ಅಕೌಂಟ್ಗೆ ಹೋಗೋದು ಕಣೆ, ಲಪ್ಟಾಯಿಸೋ ಪ್ರಶ್ನೆನೇ ಇಲ್ಲ. ಕೇಳ್ರಿ, ಅವ್ರು ಹೇಳೋದು ನೀ ಕೇಳೋನು ಎಂತೇವನು? ಮತ್ತೆ ಅವ್ರ ಅಕೌಂಟ್ಗೆ ಹೋದ್ಮೇಲೆ ಲಪ್ಟಾಯಿಸೋದು ಎಲ್ಲಿ ಬರ್ತದೆ? ಕೇಳಪ್ಪ ಇಲ್ಲಿ, ಅವ್ರ ಅಕೌಂಟ್ಗೆ ಹೋದ್ಮೇಲೆ ಲಪ್ಟಾಯಿಸೋದು ಎಲ್ಲಿ ಬರ್ತದೆ? ಸರ್, ಅವರು ಫೆಬ್ರವರಿ ಮಾರ್ಚ್ ಮಾತ್ರ ಕೊಟ್ಟಿಲ್ಲ, ಏಪ್ರಿಲ್ ಇಂದ ಕೊಟ್ಟಿದ್ದಾರೆ. ಫೆಬ್ರವರಿ ಮಾರ್ಚ್ ಗ್ಯಾಪ್ ಇದೆ, ಅದನ್ನ ತಗೊಂಡಿದ್ದಾರೆ ಅನ್ನುವಂತ ಅರ್ಥದಲ್ಲಿ ಮಾತಾಡ್ತಾರೆ. ಇಲ್ಲ, ಯಾರು ತಗೊಳಕ್ಕಾಗಲ್ಲ, ಬಿಡುಗಡೆನೇ ಮಾಡಿಲ್ಲ. ಓಕೆ, ಈಗ